ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ಇದು ಹೂಬಳ್ಳಿ ನರ್ಸರಿ. ನಮ್ಮ ಹತ್ರ ಎಲ್ಲ ರೀತಿಯ ಸೇವಂತಿಗೆ ಹೂ ಗಿಡಗಳು, ಬಟನ್ಸ್ ಗಿಡಗಳು, ದುಂಡು ಮಲ್ಲಿಗೆ, ಕನಕಾಂಬರ ಸಿಗುತ್ತೆ. ಇವತ್ತಿನ ವಿಷಯ ಏನಂದರೆ, ತೋಟದಲ್ಲಿ ವಾಸ ಇರುವಂಥ ರೈತರು ಹಾಗೂ ರೈತ ಮಹಿಳೆಯರಿಗೆ ಮನೆ ಪಕ್ಕದಲ್ಲಿ ಕೈ ತೋಟ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡಿ. ನಮ್ಮ ಬಳಿ ಈಗ ಒಂದು ಮೂರು ಕಲರ್ ಗುಲಾಬಿ ಹಾಕ್ಕೊಂಡಿದ್ದೀವಿ. 3 ಕಲರ್ ಗುಲಾಬಿ ಒಳಗೆ ನಮಗೆ ದಿನಕ್ಕೆ ಆಲ್ಮೋಸ್ಟ್ ಒಂದು 1/4 kg ಅಷ್ಟು ಹೂವು ಸಿಗುತ್ತೆ. ಮನೆಗೆ ಯಾವುದೇ ರೀತಿ ಹೂವು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಲಾಬಿ ಜೊತೆಗೆ ಒಂದು 10 ಕನಕಾಂಬರ ಗಿಡ ಇದೆ. ನೀವು ನೋಡ್ತಾ ಇರ್ಬೋದು, ಗುಲಾಬಿ ಗಿಡಗಳು ಕಾಣಿಸುತ್ತೆ. ಮತ್ತು 2 ಸಂಪಿಗೆ ಗಿಡ, ಗ್ರಾಫ್ಟಿಂಗ್ ಗಿಡ ತಂದು ಹಾಕ್ಕೊಂಡಿದ್ದೀವಿ. ಗ್ರಾಫ್ಟಿಂಗ್ ಗಿಡ ಹಾಕಿರೋದ್ರಿಂದ ಅದು ಅಂದರೆ ಒಂದು 5 ಅಡಿ ಇರ್ಬೋದು ಗಿಡ ಅಷ್ಟೇ. 5 ಅಡಿಗೆ ನಮಗೆ ಆಲ್ಮೋಸ್ಟ್ ಒಂದು ದಿನಕ್ಕೆ ಒಂದು 25ರಿಂದ 30 ಪೀಸು ಕನಕಾಂಬರ. ಇವಾಗ ಈ ಸಂಪಿಗೆ ಸೀಸನ್ ಇರೋದ್ರಿಂದ ಸಂಪಿಗೆ ಒಂದು 25ರಿಂದ 30 ಪೀಸು. ನಮ್ಮದೇ ನರ್ಸರಿ ಆಗಿರೋದ್ರಿಂದ, ಸೇವಂತಿಗೆ ಗಿಡದ ನರ್ಸರಿ ಆಗಿರೋದ್ರಿಂದ ನೋಡಿ, ಸೇವಂತಿಗೆ ಗಿಡಗಳು ಒಂದು 5 ಕಲರ್ ಗಿಡನ ಒಂದು 10 ಗಿಡ ಹಾಕ್ಕೊಂಡಿದ್ದೀವಿ. ಎಲ್ಲ ಬಡ್ಡಿಂಗ್ ಸ್ಟಾರ್ಟ್ ಆಗಿದೆ. 1.5 ತಿಂಗ್ಳಿಗೆ ಬಂದುಬಿಡುತ್ತೆ. ವಿತೌಟ್ ಲೈಟಿಂಗ್ ಮಾಡೋದ್ರಿಂದ 1.5 ತಿಂಗಳಿಗೆಲ್ಲ ಹೂವು ಬಂದುಬಿಡುತ್ತೆ. 1.5 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ಮು ಬಂದುಬಿಡುತ್ತೆ. ಅದ್ರ ಜೊತೆಗೆ ಅಲ್ಲೆಲ್ಲ ಒಂದು ಮೆಣಸಿನ್ಕಾಯಿ ಗಿಡ ಮತ್ತು ಕಾಕಡ ಗಿಡ ನೋಡಿರಿ. ಇದು ಸಪೋಟ, ನನ್ನ ಮಗನಿಗೆ ತುಂಬ ಇಷ್ಟ ಸಪೋಟ ಹಣ್ಣು ಅಂದರೆ. ಸೊ ಇದು ಒಂದೇ ಒಂದು ತಂದು ಹಾಕ್ಕೊಂಡಿದ್ದೆ. ಆಲ್ರೆಡಿ ಒಂದು ಸಲ ಒಂದು 5 ಕಾಯಿ ಬಿಟ್ಟಿತ್ತು, ಹಣ್ಣು ಆಯಿತು, ತುಂಬ ಚೆನ್ನಾಗಿದೆ. ಈ ಸಲ ಎಲ್ಲ ಹೂವು ಮೊಗ್ಗು ಆಗ್ತಾಯಿದೆ ಆಲ್ರೆಡಿ, ನೋಡ್ತಾ ಇರ್ಬೋದು. ಇರೋದು 4 ಕುಂಟೆ ಜಾಗ ಅಷ್ಟೇ. 4 ಕುಂಟೆ ಜಾಗದಲ್ಲೇ ಸುಮಾರು ವೆರೈಟಿಗಳ್ನ ಹಾಕ್ಕೊಂಡಿದ್ದೀವಿ. ಈ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಅವರೆ ಗಿಡ ಸುಮ್ಮನೆ ಮನೇಲಿ ಏನೋ ಯಾವುದೋ ಒಂದು 3 ತಿಂಗಳು ಕಾಳಿತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಮನೆಗೆ ಒಂದು ಅರ್ಧ kg ಕಾಯಿ ಸಿಕ್ಕಿದ್ರೆ ಸಾಕಲ್ವಾ, ಒಪ್ಪತ್ತು ಸಾಂಬಾರಿಗೆ ಆಗುತ್ತೆ, ಸಾಕಷ್ಟು. ಅದ್ರ ಜೊತೆಗೆ ಮೆಣಸಿನ ಗಿಡ, ಇದು ಬಜ್ಜಿ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ, ಅಲ್ಲಲ್ಲೆಲ್ಲ ಒಂದೊಂದು ಹಾಕ್ಕೊಂಡ್ರೆ ಸಾಕು. ಮನೆಗೆ ಅವತ್ತಿನ ದಿನದ್ದು ಬೇಕು ಅಂದಾಗ ಹೋಗಿ ಕಿತ್ಕೊಂಬಂದರೆ ಆಯಿತು. ಕಿತ್ತಿ ತಂದು ಮಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬೇಕಾದಾಗ ಆ ಟೈಮ್ಗೆ ಹೋಗಿ ಕಿತ್ಕೊಂಬಂದ್ರೆ ಆಯಿತು. ಕಣಗ್ಲು ಹೂವು ಏನೋ ದೇವ್ರಿಗೆ ಶ್ರೇಷ್ಠ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಒಂದು 2 ಗಿಡ ಕಣಗ್ಲು ಗಿಡ ತಂದು ಹಾಕಿದ್ದೀನಿ. ಎಲ್ಲ ಆಲ್ರೆಡಿ ಒಂದು ವೈಟ್ ಕಲರ್ ಒಂದು, ಪಿಂಕ್ ಕಲರ್ ಒಂದು ಚೆನ್ನಾಗಿ ಬರ್ತಾಯಿದೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಎಳ್ಳಿಕಾಯಿ ಗಿಡ, ತೊಗರಿ ಗಿಡ ನೋಡಿ. ಇದು ಚಿಟ್ಟು ತೊಗರಿ, ಇದು ಬೇಳೆ ತೊಗರಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ನೋಡಿರಿ, ನಮ್ಮ ಮಿಸ್ಸಸ್ ಅವರ ಅಜ್ಜಿ ಮನೆಯಲ್ಲಿ ಇದು ಹಿತ್ತಲಲ್ಲಿತ್ತು ಅಂತ ಅಂದ್ಬಿಟ್ಟು ಒಂದು ಕರ್ಬೇವಿನ ಸಸಿ ಮಾಡಿಕೊಟ್ಟಿದ್ರು ರೈತರೇ. ಏನು ಸ್ಮೆಲ್ಲಿದೆ ಗೊತ್ತಾ, ಇದು ನಾಟಿ ಸೊಪ್ಪು. ಅದು ನೀವು ನೋಡ್ತಾ ಇರ್ಬೋದು, ಮರ ಅಷ್ಟಿದೆ, ಬುಡದಲ್ಲಿ ಒಂದು 50 ಗಿಡ ಹುಟ್ಟಿದೆ. ಬರೀ ಬೇರಲ್ಲೇ ಹುಟ್ಟಿರೋದು. ಅದು ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಅದು ತುಂಬ ಚೆನ್ನಾಗಿದೆ. ಇನ್ನು ಕಾಕಡ ಗಿಡ ನೋಡಿರಿ, ಕಾಕಡ ಗಿಡ ನಿಮಗೆ ಕಾಣಿಸ್ತಾ ಇದೆ. ಒಂದು 10 ಗಿಡ ಕಾಕಡ ಗಿಡ ಇಟ್ಕೊಂಡಿದ್ದೀನಿ. ಏನು 10 ಗಿಡಕ್ಕೆ ನನಗೇನಿಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು 2 ಮೊಳ, ಒಂದು ದಿನಕ್ಕೆ ಒಂದು 2 ಮೊಳ ಹೂವು ಸಿಗುತ್ತೆ. ಕಾಕಡ ಹೂವು ಸೀಸನ್ ಬಂದಾಗ ಒಂದು 2 ಮೊಳ ಇದು ನೋಡಿರಿ. ಇದು ಇಷ್ಟೇ ಜಾಗ, ಒಂದು 4 ಕುಂಟೆ ಬರ್ಬೋದು. ಸುಮಾರು ಏನಿಲ್ಲ ಅಂದರೂ ಒಂದು 10-15 ವೆರೈಟಿ ಇದರೊಳಗಡೆ ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು ಎಲ್ಲ. ಅದನ್ನು ಏನು ಸುಮ್ಮನೆ ಏನು ಮಾಡಿಲ್ಲ. ಅದನ್ನು ಅಡಿಕೆ ಗಿಡ ಒಂದು 40 ಅಡಿಕೆ ಗಿಡ ಹಾಕಿದ್ದೀನಿ. ಅದ್ರ ಜೊತೆಗೇ ಇದೆಲ್ಲನೂ, ಯಾಕೆಂದರೆ ಅಡಿಕೆ ಗಿಡಗಳನ್ನ ಸ್ವಲ್ಪ ದೂರ ಹಾಕಿರೋದ್ರಿಂದ ಇದ್ರ ಜೊತೆಗೇ ಎಲ್ಲನೂ ಹಾಕ್ಕೊಂಬಂದಿದ್ದೀನಿ. ನೋಡಿ, ಪಿಂಕ್ ಕಲರ್, ಇದು ಕಣಗ್ಲು ಹೂವು ತುಂಬ ಚೆನ್ನಾಗಿದೆ. ಈಗೇನು ಮಳ್ಳೆ ಹೂವು ಸೀಸನ್ನು, ಮಳ್ಳೆ ಹೂವು ಚೆನ್ನಾಗಿರುತ್ತೆ, ಮಳ್ಳೆ ಹೂವು ಹಾಕ್ರಿ ಒಂದು 2 ಗಿಡ ಅಂತ ಅಂದರು ಮನೆಯವರು. ಹಂಗಾಗಿ ಮೊನ್ನೆ ಒಂದು 2 ಮಳ್ಳೆ ಹೂವು ತಂದು ಹಾಕಿದ್ದೀನಿ. ಇನ್ನು ನಿಂಬೆ ಗಿಡ, ಇದು ನೋಡಿರಿ, ಇದು ನಾನು ಸುಮಾರು 2 ವರ್ಷದ ಹಿಂದೆ ಹಾಕಿದ್ದ ಗಿಡ. 2 ವರ್ಷದಿಂದ ಕಾಯಿ ಬಿಡ್ತಾನೇ ಇದೆ. ಈ ಸಲ ನಿಂಬೆಹಣ್ಣು ತುಂಬ ರೇಟಾಗಿತ್ತು. ನಾವೇನೋ ಎಲ್ಲೂ ಒಂದು ನಿಂಬೆಹಣ್ಣು ಕೂಡ ಕೊಂಡ್ಕೊಂಡಂತೂ ಬರಲಿಲ್ಲ. ಇದರೊಳಗೇ ಹಿಂಗೊಂದು ದಿನಕ್ಕೆ, ವಾರಕ್ಕೊಂದು 5 ನಿಂಬೆಹಣ್ಣು ಹಣ್ಣಾಗುತ್ತೆ. ಅದೇ ಮನೆಗೆ ಯೂಸ್ ಆಗ್ತಾಯಿದೆ. ಬೇರೆ ಏನೇನು ಕೊಂಡ್ಕೊಂಬರೋಕ್ಕಂತೂ ಹೋಗಲಿಲ್ಲ. ಇನ್ನು ಕಾಕಡ ಗಿಡಗಳು ಜೊತೆಗೆ ನಿಮ್ಗಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ, ಮಲ್ಲಿಗೆ ಗಿಡ ಕಾಣಿಸುತ್ತೆ ನೋಡಿ. ಈಗ ದುಂಡು ಮಲ್ಲಿಗೆ ಎಲ್ಲ ಹೆಣ್ಣುಮಕ್ಳಿಗೂ ತುಂಬ ಇಷ್ಟವಾದಂಥ ಹೂವು. ಅದು ದುಂಡು ಮಲ್ಲಿಗೆ ನೋಡ್ತಾ ಇದ್ದೀರಾ. ತುಂಬ ನಾನು ಸಣ್ಣ ಗಿಡ ತಂದು ದೊಡ್ಡ ಪ್ಯಾಕೆಟ್ಗೆ ಹಾಕಿ ರೆಡಿ ಮಾಡ್ಕೊಂಡು, ದೊಡ್ಡ ಗಿಡ ಆದಮೇಲಿಂದ ಪ್ಲ್ಯಾಂಟೇಷನ್ ಮಾಡಿದ್ದು. ಎಲ್ಲ ಹೂವು ಸ್ಟಾರ್ಟ್ ಆಗಿದೆ. ಇದು ಬಂದು ತೈವಾನ್ ಸೀಬೆ, ರೆಡ್ ಅಲಾಬತ್ತು. ಇದು ವೈಟ್ ಅಲಾಬತ್ತು, ರೆಡ್ ಅಲಾಬತ್ ಅಂತಾರೆ. ರೆಡ್ ಅಲಾಬತ್ ಅದು ತುಂಬ ಚೆನ್ನಾಗಿದೆ ಹಣ್ಣು. ಅದು ಆಲ್ರೆಡಿ 1 ಬಿಟ್ಟಿತ್ತು, ಈ ಸಲ 2 ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಹಣ್ಣು ಅದು. ಹಂಗಾಗಿ ಮನೆಯವ್ರಿಗೆ, ಮನೇಲಿರೋಂಥ ಹೆಂಗಸ್ರಿಗೆ ಈ ಥರ ಒಂದು ಚಿಕ್ಕ ಕೈ ತೋಟ ಅಂತ ಮಾಡಿಕೊಟ್ಬಿಟ್ರೆ
ನಮಗೆ ಅದು ತಗೊಂಬ ಇದು ತಗೊಂಬ ಅಂತ ಹೇಳೋ ತಲೆನೋವೇ ಇರೋಲ್ಲ ನಮಗೆ. ಬೇಕು ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ಅಲ್ಲೇ ಹೋಗ್ತಾರೆ. ಏನು ನಾವು ಅಮ್ಮಮ್ಮ ಅಂದರೆ 1 ಅವರು, ಅರ್ಧ ಅವರ್, 1 ಅವರು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕು ಆ ಕೈ ತೋಟದೊಳಗೆ. ಇಂತಿಂಥ ಕೆಲಸ ಈ ಥರ ಮಾಡ್ಕೊಂಬಿಡಮ್ಮ ಅಂತ ಅವ್ರಿಗೆ ಹೇಳ್ಬಿಟ್ರೆ ಮುಗೀತು. ಈಸಿಯಾಗಿ ಅವ್ರು ಆರಾಮಾಗಿ ಮಾಡ್ಕೊತಾರೆ ಅವ್ರು ಫ್ರೀ ಆದಂಥ ಟೈಮಲ್ಲಿ. ಹಿಂಗಾಗಿ ನೋಡಿ, ಮಲ್ಲಿಗೆ ಹೂವು ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ. ಇನ್ನು ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ಇನ್ನೂ ಕನಕಾಂಬರ ಗಿಡಗಳು, ಒಂದು ಸ್ವಲ್ಪ ಅದರಲ್ಲಿ ಸೊಪ್ಪುಗಳು ಹಾಕಬೇಕು ಅಂದ್ಕೊಂಡಿದ್ದೀನಿ. ಪಾಲಕು ಮೆಂತ್ಯ ಹಾಕಿದ್ದೆ, ಪಾಲಕು ಮೆಂತ್ಯ ಸಬ್ಬಕ್ಕಿ ಹಾಕಿದ್ದೆ. ಅದು ಪಾಲಕ್ ಒಂದು ಸ್ವಲ್ಪ ಇದೆ, ಇನ್ನು ಮಿಕ್ಕಿದೆಲ್ಲ ಖಾಲಿ ಆಗಿದೆ. ಅಲ್ಲಲ್ಲೆಲ್ಲ ಒಂದು ಸ್ವಲ್ಪ ಹಾಕಬೇಕು ಇನ್ನು. ಒಂದೊಂದು ಹಣ್ಣಿನ ಗಿಡ ಒಂದೊಂದು ಹಾಕ್ಕೊಂಡ್ರೆ ಸಾಕು. ಜಾಗ ಕಮ್ಮಿ ಇರೋರಿಗೆ ಒಂದೊಂದು ಹಣ್ಣಿನ ಗಿಡ ಹಾಕ್ಕೊಂಡ್ರೆ ಸಾಕು. ಬೇರೆ ಇನ್ನೇನಿಲ್ಲ, ಈ ಥರ ಕೈ ತೋಟವನ್ನು ಮಾಡಿಕೊಂಡ್ರೆ ಸಾಕು ಎಲ್ಲರಿಗೂ.